ಶಾಲೆ ಮಾಸ್ತಿಯಲ್ಲಿ ನಾವಿದ್ದೀವಿ. ಈ ಒಂದು ಶಾಲೆಯಲ್ಲಿ ಹೈಟೆಕ್ ಹಾಗೆ ಸುಸಜ್ಜಿತವಾದಂತಹ ಅಡುಗೆ ಕೋಣೆಯನ್ನ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಈ ಶಾಲೆಯ STMC ಅಧ್ಯಕ್ಷರಾದಂತಹ ಅಕ್ರಮ್ ಪಾಷಾ ಅವರು ಕೂಡ ಬಂದಿದ್ರು. ಈ ಒಂದು ಶಾಲೆಯ ಬೆಳವಣಿಗೆ ಆಗಿರಬಹುದು, ಅಭಿವೃದ್ಧಿ ಆಗಿರಬಹುದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ OSAT ಸಂಸ್ಥೆಯವರು ಮಾಡಿರ್ತಕ್ಕಂಥ ಸಹಕಾರ ಆಗಿರಬಹುದು, ಶಾಸಕರ ಸಹಕಾರ ಆಗಿರಬಹುದು, BEO ಅವರ ಸಹಕಾರ ಆಗಿರಬಹುದು, ಇದೆಲ್ಲ ಕೂಡ ಎಷ್ಟರ ಮಟ್ಟಿಗೆ ಇತ್ತು, ಇದೆಲ್ಲವನ್ನ ಸ್ವತಃ ಈ ಶಾಲೆಯ STMC ಅಧ್ಯಕ್ಷರಾದಂತಹ ಅಕ್ರಮ್ ಪಾಷಾ ಅವರನ್ನ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್, ಇವತ್ತು ಅದರಲ್ಲೂ ಕರ್ನಾಟಕ ಪಬ್ಲಿಕ್ ಶಾಲೆ ಮುಂದುವರಿತಾ ಇರ್ತಕ್ಕಂಥ ಶಾಲೆ ಅಂತ ಹೇಳ್ಬಹುದು. ಸರ್ಕಾರದ ಒಂದು ಅನುದಾನದಲ್ಲಿ ಈ ಒಂದು ಶಾಲೆ ನಡೀತಾ ಇತ್ತು. ಬಟ್ ಈಗ OSAT ಸಂಸ್ಥೆಯವರು ಬಂದು ಈ ಶಾಲೆನ ಅಭಿವೃದ್ಧಿಪಡಿಸಿದ್ದಾರೆ. ಹೈಟೆಕ್ ಹಾಗೆ ಮಾಡರ್ನ್ ಕಿಚನ್ ಅನ್ನು ಕೂಡ ನಿಮಗೆ ಮಾಡಿಕೊಂಡಿದ್ದಾರೆ. ಆ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ಸರ್. ಮೇಡಮ್, ಮೊದಲು ಇಡೀ ಮಾಸ್ತಿ ಪರವಾಗಿ, ಮಾಸ್ತಿ ಮತ್ತು ಜನತೆ ಪರವಾಗಿ OSAT ಸಂಸ್ಥೆಯವರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಶಾಸಕರಾದಂತಹ KV ನಂಜೇಗೌಡರು ಹಾಗೂ BEO ಮೇಡಮ್ ಬಂದಿದ್ದ ಚಂದ್ರಕಲಾ ಅವರ ಸಹಕಾರದಿಂದ ಇಲ್ಲಿ OSAT ಅವರು ಮಾಸ್ತಿ ಬಂದು ಸುಮಾರು 8 ಕೋಟಿಯಲ್ಲಿ ಒಳ್ಳೆಯ ಒಂದು ಶಾಲಾ ಕಟ್ಟಡಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಈ ಶಾಲಾ ಕಟ್ಟಡಗಳನ್ನು ಕಟ್ಟಿಕೊಟ್ಟಿದ್ದರಿಂದ ಮೊದಲಿಂದ ವಿದ್ಯಾಭ್ಯಾಸ ಬಹಳ ಚೆನ್ನಾಗಿತ್ತು. ಇನ್ನೂ ಉನ್ನತವಾದ ಒಳ್ಳೆಯ ಒಂದು ಕ್ವಾಲಿಟಿ ಎಜುಕೇಶನ್ ಬಂದಿದೆ ಅಂತ ಹೇಳಿ ಇವಾಗ ನಮ್ಮ ಶಾಸಕರು ಎಲ್ಲಾನು ಕೂಡ ಟೇಕಲ್ಗೆ ಕೊಡ್ತಾರೆ. ಬೇರೆ ಕ್ಷೇತ್ರಗಳಲ್ಲಿ ಅನುದಾನ ಇಲ್ಲ ಅಂದ್ರೆ ಬೇರೆ ತಾಲೂಕುಗಳ ಕಡೆ ಗಮನ ಹರಿಸಲ್ಲ ಅನ್ನುವಂಥದ್ದು ಒಂದಷ್ಟು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿರ್ತಕ್ಕಂಥ ಮಾತುಗಳು ಸರ್. ಸೊ ಈಗ ಮಾಸ್ತಿ ಶಾಲೆ ಈ ಮಟ್ಟಿಗೆ ಡೆವಲಪ್ ಆಗಿದೆ ಅನ್ನೋದಾದ್ರೆ ಅದರಲ್ಲಿ ಶಾಸಕರ ಒಂದು ಏನು ಹೇಳ್ತಾರೆ, ಶಾಸಕರ ಒಂದು ಅನುದಾನ ಆಗಿರಬಹುದು ಅಥವಾ ಸಲಹೆ ಸೂಚನೆಗಳಾಗಿರಬಹುದು ಎಷ್ಟು ಮಟ್ಟಿಗೆ ಇತ್ತು ಸರ್? ಮೇಡಮ್, ಶಾಸಕರು ಅವರು ಹೋಬಳಿ ಟೇಕಲ್ಗೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕರ್ನಾಟಕ ಪಬ್ಲಿಕ್ ಶಾಲೆ ಪ್ರತಿ ತಾಲೂಕಿಗೆ ಒಂದು ಅಂತ ಬಿಟ್ಟು ಯಾವುದು ಸ್ಯಾಂಕ್ಷನ್ ಆಯಿತು ಆಗ ಅವರು ಟೇಕಲ್ ಹೋಬಳಿಗೆ ಮಾಡ್ಬೋದು. ಮಾಸ್ತಿ ವೆಂಕಟೇಶಯ್ಯ ಅವರು ಹುಟ್ಟಿದಂಥ ಈ ಪುಣ್ಯ ಭೂಮಿಗೆ ಕೊಡಬೇಕಂತ ಬಿಟ್ಟು ಮಾಸ್ತಿನ ಅವರು ರಾಜಕೀಯ ಮಾಡಿ ಮಾಸ್ತಿ ಕೊಟ್ಟಿದ್ದರಿಂದ ಸುಮಾರು 1600 ಮಕ್ಕಳು ಓದ್ತಾ ಇದ್ದಾರೆ ಈಗ ಆಲ್ರೆಡಿ. ಹಾಗೂ ಆಗಲೇ ನಾನು ಹೇಳಿದೆ, ಶಾಸಕರ ಮತ್ತು BEO ಅವರ ಪ್ರಯತ್ನದಿಂದ OSAT ಅವರು ಮಾಸ್ತಿಗೆ ಬಂದು ಸುಮಾರು 8 ಕೋಟಿಯಲ್ಲಿ ಅಭಿವೃದ್ಧಿಯಾಗಿದೆ. ಮತ್ತು ಈಗ ಶಾಸಕರು ಮೊದಲು ಹೆಚ್ಚು ಕಡಿಮೆ 2 ಕೋಟಿ ಈ ಶಾಲೆಗೆ ಅನುದಾನ ಕೊಟ್ಟು ಸುಮಾರು ಆಗಿದೆ. ಮತ್ತೆ ಈಗ 2,70,00,000 ಸ್ಯಾಂಕ್ಷನ್ ಮಾಡಿಸಿದ್ದಾರೆ. ಅದು ಕೂಡ ಭೂಮಿ ಪೂಜೆ ಇವತ್ತೇ ನಾನು ಇಂಜಿನಿಯರ್ ಹತ್ರ ಇವತ್ತು ಮಾತಾಡಿದ್ದೀನಿ. 8 ದಿವಸ ಒಳಗಡೆ 13 ರೂಮ್, ಸುಮಾರು 13 ರೂಮು ಗುದ್ಲಿ ಪೂಜೆ 24 ತಾರೀಕು, ಈ ತಿಂಗಳು 24 ತಾರೀಕು ಮಾಡಿ ಮೂಮೆಂಟ್. ಶಾಸಕರು ಬರೀ ಅವರು ಮಾಡ್ಕೊಳ್ತಾರೆ ಅನ್ನೋಂತ ಹೇಳೋದಕ್ಕೆ ಅದು ತಪ್ಪು ಸಂದೇಶ, ಜನರಲ್ಲಿ ಒಂದು ತಪ್ಪು ಕಲ್ಪನೆ ನೋಡಿ. ಈಗ ಮಾಸ್ತಿ ವೆಂಕಟೇಶಯ್ಯ ವಸತಿ ಶಾಲೆ ಅಂತ ಬಿಟ್ಟು ಸುಮಾರು ಕೆಸರಿಗೆ ಅಥವಾ 26 ಕೋಟಿ ಹಾಕಿಬಿಟ್ಟಿದ್ದಾರೆ. ಮಾಸ್ತಿ ಬಸ್ ಸ್ಟ್ಯಾಂಡ್ 2.5 ಕೋಟಿಯಲ್ಲಿ ಬಸ್ ಸ್ಟ್ಯಾಂಡ್ ಆಲ್ರೆಡಿ ಓಪನ್ ಆಗಿದೆ. ಆಲ್ರೆಡಿ ಇದು ಮಾಸ್ತಿ ವೆಂಕಟೇಶಯ್ಯ ವಸತಿ ಶಾಲೆ 26 ಕೋಟಿದು ರೆಡಿ ಇದೆ, ಉದ್ಘಾಟನೆ ಸಜ್ಜಾಗಿದೆ. ಮಾಸ್ತಿ ರಸ್ತೆ ಕೂಡ ಹಾಕಿದ್ದಾರೆ, ಅದು ಕೂಡ ಕೆಲಸ ಕಾರ್ಯ ನಡೀತಾ ಇದೆ. ಶಾಲೆಯ ಎಜುಕೇಷನ್ ಬಗ್ಗೆ ಅಂತ ಹೇಳಿದ್ರೆ ನಾನು ಸಹ 40 ವರ್ಷ ಆಯಿತು ಅಧ್ಯಕ್ಷರಾಗಿ. ಇವತ್ತರೂ ಪಕ್ಷಾತೀತವಾಗಿ ಶಾಲೆ ಅಭಿವೃದ್ಧಿ ಕಡೆ ಗಮನ ಕೊಡಪ್ಪ. ಪಕ್ಷ ಇದರಲ್ಲಿ ಯಾವುದೇ ರಾಜಕೀಯ ಧರ್ಮ ಪಕ್ಷ ಯಾವುದಿಲ್ಲ. ನಮಗೆ ಶಾಲೆ ಇದು ಒಂದು ಒಳ್ಳೆಯ ಹೆಸರು ಬರಬೇಕು. ಯಾವ ಥರ ಮಾಸ್ತಿ ವೆಂಕಟೇಶಯ್ಯ ಅವರ ಹೆಸರಿದೆ ಮಾಸ್ತಿಗೆ, ಅದೇ ಥರ ಇನ್ನೂ ಒಳ್ಳೆ ವ್ಯಕ್ತಿಗಳು, ಒಳ್ಳೆ ಇಂಜಿನಿಯರು, ಡಾಕ್ಟರ್ಗಳು ಬರಲಿ ಅಂತೇಳಿ ಇವತ್ತವರೆಗೂ ಯಾವುದೇ ಅವರು ಹಸ್ತಕ್ಷೇಪ ಇಲ್ಲ. ಯಾವುದೇ ರಾಜಕೀಯ ಯಾವ ಪಕ್ಷ ಯಾವ ಜಾತಿ ಧರ್ಮ ಅನ್ನೋದಿಲ್ಲ. ಇವತ್ತವರೆಗೂ ಅವ್ರು 4 ವರ್ಷ ಅಧ್ಯಕ್ಷ ಸ್ಥಾನ. ಆ್ಯಕ್ಚುಲಿ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಅಧ್ಯಕ್ಷರಾಗಿ ಯಾರು MLA ಶಾಸಕರು ಇರ್ತಾರೋ ಅವರೇ ಇರ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ನಾವು ಅಧ್ಯಕ್ಷರಾಗಿರ್ತೀವಿ. ಹಾಗಿದ್ರೂ ಕೂಡ ಇವತ್ತವರೆಗೂ ಯಾವ ಥರ ಅಭಿವೃದ್ಧಿ ಆಗ್ತಾ ಇದೆ ಅಂತ ಬಿಟ್ಟು ಅವರು ನಮ್ಗೆ ನೋಡ್ತಾ ಇದ್ದಾರೆ ಹೊರತು ಯಾವ ಥರ ಯಾರು ಇದರಲ್ಲಿ ಹಸ್ತಕ್ಷೇಪ ಮಾಡೋದಾಗಲಿ ಯಾವುದೇ ಇಲ್ಲ. ಪ್ರತಿಯೊಂದು ಥರದ ಒಂದು ಸಪೋರ್ಟು ನಮಗೆ ಕೊಡ್ತಾ ಇದ್ದಾರೆ. ಶಾಸಕರ ಒಂದು ಸಲಹೆ ಸೂಚನೆ ಸಹಕಾರ ಎಲ್ಲವೂ ಕೂಡ ಸಿಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಸರ್. ಇನ್ನು ಮುಖ್ಯವಾಗಿ ಈಗ ಹೈಟೆಕ್ ಅಡುಗೆ ಕೋಣೆಯನ್ನು ನಿರ್ಮಾಣ ಮಾಡಿದ್ದಾರಲ್ಲ ಸರ್, ಆ ಹೈಟೆಕ್ ಅಡುಗೆ ಕೋಣೆಯಲ್ಲಿ ಏನೇನಿದೆ, ಜೊತೆಗೆ ಏನೆಲ್ಲ ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ, ಮಕ್ಕಳಿಗೆ ಇದರಿಂದ ಎಷ್ಟು ಉಪಯೋಗ ಆಗುತ್ತೆ, ಜೊತೆಗೆ ಅಡುಗೆ ಕಲಿಸ್ತಾರೆ ಸರ್. ಮೊದಲು ಹೆಂಗಿತ್ತು, ಇವಾಗ ಹೆಂಗಾಗ್ತದೆ, ಇದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್, ಈಗ ಅಡುಗೆ ಕೋಣೆ ಮೊದಲು ಮಾಮೂಲಿ ಯಾವ ಥರ ನಾವು ಮನೆಗಳಲ್ಲಿ ಅಡುಗೆ ಮಾಡ್ತಾ ಇದ್ವಿ ಆ ಥರ ಒಂದು ದೊಡ್ಡ ಪಾತ್ರಗಳು ಮಾಡ್ತಾ ಇದ್ವಿ. ಈಗ ಅಕ್ಷಯ ಪಾತ್ರ ಒಂದು ಇದ್ರ ಮಾಡಿ ತಗೊಂಡು ಮಾಡಿರೋದ್ರಿಂದ ಇನ್ನು ಕ್ವಾಲಿಟಿ ಮೊದಲಿನ ಕ್ವಾಲಿಟಿ ಚೆನ್ನಾಗಿತ್ತು. ಈಗ ಬೇಗ ಅಡುಗೆ ಸ್ವಲ್ಪ ಬೇಗ ಮಾಡ್ಬೋದು. ಅಡುಗೆ ಮಾಡುವವರೆಗೂ ಸಹ, ಯಾಕಂದರೆ 800 ಮಕ್ಕಳಿಗೆ ಒಂದೇ ಸಮಯದಲ್ಲಿ ಅಡುಗೆ ಮಾಡಬೇಕು. ಅದನ್ನು ಮಾಡೋದಕ್ಕೂ ಸಹ ಬಹಳ ಸಹಾಯ ಆಯಿತು.
ಇದೊಂದು ಹೊಸ ತಂತ್ರಜ್ಞಾನದಲ್ಲಿ ಮಾಡಿರೋದ್ರಿಂದ ನಮ್ಮ ಕೋಲಾರ ಜಿಲ್ಲೆಗೆ ಒಂದು ಮಾದರಿ ಅಡುಗೆ ಕೋಣೆಯನ್ನು ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಹೊಸಾಟು ಸಂಸ್ಥೆಯಾದ ವಿಶೇಷವಾಗಿ ಟಕ್ಕರ್ ಫ್ಯಾಮಿಲಿಯವ್ರಿಗೂ ಹೊಸಾಟು ಸಂಸ್ಥೆಯವ್ರಿಗೂ ಇಡೀ ಮಾಸ್ತಿ ಹೋಬಳಿಯ ಮತ್ತು SDMC ಪರವಾಗಿ ಹಾಗೂ ಎಲ್ಲ ಶಾಲೆಯ ಮಕ್ಕಳ ಪೋಷಕರ ಪರವಾಗಿ ನಾನು ವಿಶೇಷವಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಕೆಲವೊಂದಿಷ್ಟು ಖಾಸಗಿ ಸಂಸ್ಥೆಗಳು ಬಂದ್ಬಿಟ್ಟು ಎಲ್ಲಾ ರೀತಿಯ ಅಭಿವೃದ್ಧಿಗಳನ್ನು ಮಾಡಿಕೊಡ್ತಾರೆ ಸರ್. ಕೊನೆಗಾಗಿ ಮಾಡ್ಕೊಳ್ಳೋ ಪ್ರಶ್ನೆ ಅಂತಂದ್ರೆ, ನಾವು ಮಾಡಿಕೊಟ್ಟಿದ್ದ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಶಾಲೆಯವರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಮಕ್ಕಳಾಗಿರ್ಬೋದು ಸ್ಪಂದಿಸಲ್ಲ ಸರಿಯಾಗಿ. ಸ್ವಲ್ಪ ದಿನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ, ಆಮೇಲೆ ಹಂಗೆ ಕೈ ಬಿಟ್ಬಿಡ್ತಾರೆ ಅಂತ ಹೇಳ್ತಾರೆ ಸರ್. ಸೊ ಇದ್ರ ಬಗ್ಗೆ ಮುಂದಿನ ಮೇಂಟೆನೆನ್ಸ್ ಬಗ್ಗೆ ಆಗಿರ್ಬೋದು, ಶಿಕ್ಷಕರ ಒಂದು ಸಹಕಾರ ಆಗಿರ್ಬೋದು, ಮಕ್ಕಳ ಸಹಕಾರ ಆಗಿರ್ಬೋದು, ಇದೆಲ್ಲದ್ರ ಕುರಿತು ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಸರ್? ಮೇಡಮ್, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಎಲ್ಲ ಈ ಒಂದು ದಾನಿಗಳದ್ದು ಅದೇ ಒಂದು ಯೋಚನೆ. ನಾವು ಒಂದು ಒಳ್ಳೆಯ ಒಂದು 5 ಸ್ಟಾರ್ 3 ಸ್ಟಾರ್ ಹೋಟೆಲ್ ಥರ ಒಂದು ಶಾಲೆನ ಒಳ್ಳೆಯ ಶಾಲೆ ಕಟ್ಕೊಟ್ಟಿದ್ದೀವಿ. ಇದನ್ನು ಇವ್ರು ಯಾರು ಮೇಂಟೈನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ವಿಶೇಷವಾಗಿ ನಮ್ಮ ರೈತ ಬಾಂಧವರಿಗೆ ಮತ್ತು ನಮ್ಮ ಸ್ನೇಹಿತರಿಗೆ ಮಾಸ್ತಿ ಜೊತೆಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನನಗೂ ಒಂದು ಯೋಚನೆ ಇತ್ತು. ಹೌದು, ನಿಜ, ಇವರು 1 ವರ್ಷ ಮೇಂಟೈನ್ ಮಾಡಿಬಿಟ್ಟು ಹೊಸ ಅವ್ರು ಕೊಟ್ಬಿಟ್ಟು ಹೋಗ್ತಾರಲ್ಲ, ಆಮೇಲೆ ತಿಂಗಳಿಗೆ 50,000 ರಿಂದ 60,000 ನಮಗೆ ಮೇಂಟೆನೆನ್ಸ್ ಬೇಕಾಗುತ್ತೆ. ಇದು ಯಾಕೆ ಕ್ರೋಢೀಕರಿಸೋದು? 1 ತಿಂಗಳಲ್ಲ 1 ವರ್ಷ 2 ವರ್ಷ ನಾವು ತಿಂಗಳಿಗೆ ಸ್ನೇಹಿತರ ಹತ್ರ ಇವ್ರ ಹತ್ರ ತಗೊಂಡು ನಾವು ಮೇಂಟೆನೆನ್ಸ್ ಮಾಡಿಬಿಡ್ಬೋದು, ಆ ದುಡ್ಡು ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೊಂದು ಪ್ಲಾನ್ ಮಾಡಿದ್ದೀವಿ. ನಮ್ಮ ಸ್ನೇಹಿತರು ಬಹಳ ಜನ, ಕೆಲವರು 10,000 ರಿಂದ ಹಿಡಿದು 1 ಲಕ್ಷ 2 ಲಕ್ಷ ಆ ಥರ ಒಬ್ಬೊಬ್ಬರು ಮಾಡಿ ಈವರೆಗೂ 22 ರಿಂದ 23 ಲಕ್ಷ ಕಲೆಕ್ಟ್ ಮಾಡಿದ್ದೀವಿ. ಈ ದುಡ್ಡನ್ನ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತಾ ಇದೀವಿ. ಇದು ನಮ್ಮ ಗುರಿ 1 ಕೋಟಿ ಮಾಡ್ಬೇಕಂತ ಹೇಳ್ಬಿಟ್ಟು 1 ಕೋಟಿ ಡೆಪಾಸಿಟ್ ಮಾಡಿರ್ತೀವಿ. ಈ ದುಡ್ಡು ಯಾರೇ ಅಧ್ಯಕ್ಷರ ಬದಲಿ ಯಾರೇ ಪ್ರಿನ್ಸಿಪಾಲ್, ಅಧ್ಯಕ್ಷರು ಮತ್ತು ಪ್ರಿನ್ಸಿಪಾಲ್ ಜಂಟಿ ಅಕೌಂಟ್ ಇರುತ್ತೆ. ಇದ್ರೂ ಕೂಡ 100 ವರ್ಷ ಆದರೂ ಕೂಡ ಈ ದುಡ್ಡನ್ನ ಡ್ರಾ ಆಗೋದು. ಇದರಲ್ಲಿ ಬರುವಂತಹ ಇಂಟ್ರೆಸ್ಟ್ ಏನು ಬಡ್ಡಿ ಕಾಸು ಇರುತ್ತೆ, ಅದರಲ್ಲಿ ಮೇಂಟೆನೆನ್ಸ್ ಇದು ಮಾಡಿ 1 ಕೋಟಿವರೆಗೂ ನಾವು ಡೆಪಾಸಿಟ್ ಮಾಡಲಿಲ್ಲ ಅಂದ್ಬಿಟ್ಟು ಇದುವರೆಗೆ ಹೆಚ್ಚು ಕಡಿಮೆ 22 ರಿಂದ 25 ಲಕ್ಷವರೆಗೂ ನಾವು ಮಾಡ್ಕೊಂಡಿದ್ವಿ. ಕೆಲವರು ಕೂಡ 10,000 ಕೊಟ್ಟಿದ್ದಾರೆ, 1 ಲಕ್ಷ 2 ಲಕ್ಷ ಕೊಟ್ಟಿದ್ದಾರೆ. ಇದು ಸ್ವತಃ ಈಗ ಓದಿರೋರು ಓಲ್ಡ್ ಸ್ಟೂಡೆಂಟ್ಸ್ ಕೂಡ ಮುಂದೆ ಬರ್ತಾ ಇದ್ದಾರೆ. ಈಗ ನೋಡಿ 6ನೇ ತಾರೀಕು ಕೂಡ ಒಂದು ಓಲ್ಡ್ ಸ್ಟೂಡೆಂಟ್ಸ್ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವತಃ ಅವರಾಗಿ ಅವರು ಬರ್ತಾ ಇದ್ದಾರೆ. ಹಳೆ ಸ್ಟೂಡೆಂಟ್ಗಳು ಮತ್ತು ಈ ಮಾಸ್ತಿಯ ನಾಗರಿಕರು ಎಲ್ಲ ಒಂದು ದಾನ ಮಾಡ್ತಾ ಇದ್ದಾರೆ ಸ್ಕೂಲ್ಗೆ. ಅದನ್ನು ನಾವು SBI ಬ್ಯಾಂಕಲ್ಲಿ ನಾವು ಡೆಪಾಸಿಟ್ ಮಾಡ್ತಾ ಇದ್ದೀವಿ. ಈ ಡೆಪಾಸಿಟ್ ಮಾಡಿಬಿಟ್ಟು ಅದ್ರಲ್ಲಿ ಬರುವಂಥ ಬಡ್ಡಿ ದುಡ್ಡಲ್ಲಿ ನಾವು ಖರ್ಚು ವೆಚ್ಚ 1 ವರ್ಷ ಇವರು ಹೊಸಟವರು ಮೇಂಟೆನೆನ್ಸ್ ಮಾಡಿಕೊಡ್ತಾರೆ. ಅದಾದಮೇಲೆ ಕೂಡ ನಮ್ಗೆ ಯಾವುದೇ ಒಂದು ನಂಬಿಕೆ ಇದೆ ನಮ್ಮ ಮಾಸ್ತಿ ಹೋಬಳಿಯ ಜನತೆ ಮೇಲೆ, ಎಲ್ಲ ನಮ್ಮ ಶಾಸಕರ ಮೇಲೆ, ಎಲ್ಲರ ಮೇಲೆ ನಂಬಿಕೆ ಇದೆ. ನಾಳಿನ ದಿವಸ ನಾವು ಇವ್ರು ಯಾವ ಥರ ಹೊಸಟವರು ಒಂದು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾರೆ, ಇದರಿಂದ ಒಳ್ಳೆ ಮೇಂಟೆನೆನ್ಸ್ ಮಾಡಿ ಅವರು ದುಡ್ಡನ್ನ ಯಾರು ದಾನಿಗಳು ಕೊಟ್ಟಿಲ್ಲ ಆ ದುಡ್ಡನ್ನು ಆ ಬಿಲ್ಡಿಂಗ್ನ ಯಾವುದು ಅಷ್ಟೇ ಒಂದು ಪೋಲ್ ಆಗೋದಕ್ಕೆ ವೇಸ್ಟ್ ಆಗೋದು ಕೊಡೋದು. ಓಕೆ ಸರ್, ಒಳ್ಳೆ ಐಡಿಯಾನೇ ಮಾಡಿದ್ದೀರಾ ಅಂತ ಹೇಳ್ಬೋದು ಸರ್. ಯಾಕಂತಂದ್ರೆ ಅಭಿವೃದ್ಧಿ ಮಾಡ್ಕೊಡೋಕೆ ತುಂಬಾ ಜನ ಮುಂದೆ ಬರ್ತಾರೆ, ಬಟ್ ನಾವು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆ ಮೇಂಟೈನ್ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ನೀವು ಮಾಡ್ತಿದ್ದೀರಾ. ಇದ್ರ ಜೊತೆಗೆ ಸರ್, ಗೌರ್ಮೆಂಟ್ ಸ್ಕೂಲ್ ಅಂತಂದ್ರೆ ಗೌರ್ಮೆಂಟ್ ಸ್ಕೂಲ್ ಬೇಡ ಅಂತಲ್ಲ, ನಮ್ಮ ಮಕ್ಕಳು ಖಾಸಗಿ ಶಾಲೆಗಳಲ್ಲಿ ಓದಿದ್ರೆ ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಅದಾಗ್ತಾರೆ ಇದಾಗ್ತಾರೆ ಅಂತ ಅಂದ್ಬಿಟ್ಟು ಈಗಲೂ ಕೂಡ ಎಷ್ಟೋ ಜನ ಪೋಷಕರ ಮಾತು. ಸೊ ಅಂತ ಪೋಷಕರಿಗೆ ಏನು ಹೇಳಿ ಇಷ್ಟಪಡ್ತೀರಾ ಸರ್? ಮೇಡಮ್, ಇದು ಒಂದು ತಪ್ಪು ಸಂದೇಶ. ಮಾಸ್ತಿಯಲ್ಲಿ ವಿಶೇಷವಾಗಿ 2 ಪ್ರೈವೇಟ್ ಶಾಲೆಗಳಿವೆ. 2 ಪ್ರೈವೇಟ್ ಶಾಲೆಗಳಿಂದ ಕೂಡ ಈ ಸಲ ಸುಮಾರು 20 ರಿಂದ 30 ಮಕ್ಕಳು ಪ್ರೈವೇಟ್ ಸ್ಕೂಲಿಂದ ಸರ್ಕಾರಿ ಶಾಲೆಗೆ ಬಂದಿದ್ದಾರೆ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನಮ್ಮ ಇಲ್ಲಿ ಓದಿಸ್ತಾ ಇರುವಂತಹ ಗುರುಗಳಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಯಾವ ಥರ ಎಜುಕೇಟ್ ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾರೆ ಅದನ್ನು ನೋಡಿಬಿಟ್ಟು ಬೇರೆ ಪ್ರೈವೇಟ್ ಸ್ಕೂಲಿನ ಮಕ್ಕಳು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ. ನಮ್ಮ ಶಾಲೆ ಮಾಸ್ತಿ ಶಾಲೆ ಯಾವುದೇ ಕಾರಣಕ್ಕೂ ಬೇರೆ ಖಾಸಗಿ ಶಾಲೆಗಳಿಂದ ಕಡಿಮೆ ಆಗೋದಕ್ಕೆ ಚಾನ್ಸೇ ಇದೆ. ಇನ್ನೊಂದು, ಸರ್ಕಾರಿ ಶಾಲೆ ಬರೀ ಮಾಸ್ತಿ ಅಂತ ಹೇಳ್ಬಿಟ್ಟಲ್ಲ, ಎಲ್ಲ ಕಡೆ ಸರ್ಕಾರಿ ಶಾಲೆಗಳಲ್ಲಿ ಇರುವಂತಹ ಶಿಕ್ಷಕರು ಮೊಟ್ಟ ಮೊದಲನೇದಾಗಿ ಒಳ್ಳೆಯ ಗುಣಮಟ್ಟದ ಶಿಕ್ಷಕರು. ನೋಡಿ, ಪ್ರತಿ ತಿಂಗಳಿಗೆ 1 ರಿಂದ 2 ದಿವಸ ಬಹಳ 1 ರಿಂದ 2 ದಿವಸ ಅಂತ ಹೇಳೋಕ್ಕಾಗೋದಿಲ್ಲ, ಬಹಳ ದಿವಸ ಟೀಚರ್ಸ್ಗೆ ಟ್ರೈನಿಂಗ್ ಕೊಡ್ತಾ ಇರುತ್ತೆ ಸರ್. ಅದೇ ಪ್ರೈವೇಟ್ ಶಾಲೆಯಲ್ಲಿ ಯಾವುದೇ ಟೀಚರ್ಗೆ ಒಂದು ಟ್ರೈನಿಂಗ್ ಇರೋದಿಲ್ಲ. ನಮ್ಮ ಮಕ್ಕಳಿಗೆ ಕೂಡ ನಾನು ಈಗ ನೋಡಿ LKG UKGಯಲ್ಲಿ LKGಯಲ್ಲಿ ಸೀಟ್ ಸಿಗದಿರೋದ್ರಿಂದ ನಮ್ಮ ಮಕ್ಕಳು ಕೂಡ ಪ್ರೈವೇಟ್ ಸ್ಕೂಲಲ್ಲಿ ಸೇರಿಸಿದ್ದೀನಿ. ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಆ ಶಿಕ್ಷಕರು ಕೂಡ ಒಳ್ಳೆಯವರೇ. ಎಲ್ಲ ಖಾಸಗಿ ಶಾಲೆಯಲ್ಲಿ ಬರೋ ಇರುವಂಥ ಶಿಕ್ಷಕರ ಬೆಟ್ಟ ಶಿಕ್ಷಕರು, ಒಳ್ಳೆ ಶಿಕ್ಷಕರು, ಒಳ್ಳೆಯ ಟ್ರೈನಿಂಗ್ ಪ್ರತಿ ತಿಂಗಳಿಗೆ ಟ್ರೈನಿಂಗ್ ಕೊಡ್ತಾ ಇರ್ತಾರೆ ಸರ್ಕಾರದಿಂದ. ಶಾಲೆ ಶಿಕ್ಷಕರಿಗೆ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಅದೇ ಟ್ರೈನಿಂಗು ಖಾಸಗಿ ಶಾಲೆಯ ಶಿಕ್ಷಕರಿಗೆ ಇರೋದಿಲ್ಲ.
ಆದ್ದರಿಂದ ಒಳ್ಳೆಯ ಗುಣಮಟ್ಟದ ಶಿಕ್ಷಕರು ನಮ್ಮ ಖಾಸಗಿ ಇದು ಸರ್ಕಾರಿ ಶಾಲೆ ಇರ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಮಾಸ್ತಿ ವಿಶೇಷವಾಗಿ ಮಾಸ್ತಿಯಲ್ಲಿ ನೀವು ಎಕ್ಸಾಂಪಲ್ ತಗೊಳ್ಳಿ, ಒಳ್ಳೆ ಒಳ್ಳೆ ಜಡ್ಜಿಗಳಾಗಿದ್ದಾರೆ, ಇಂಜಿನಿಯರಿಂಗ್ಗಳಾಗಿದ್ದಾರೆ, ಡಾಕ್ಟರ್ಗಳಾಗಿದ್ದಾರೆ. ಎಷ್ಟದ ಒಳಗೆ 99% ಡಾಕ್ಟರ್ಗಳು, ಇಂಜಿನಿಯರು, ಜಡ್ಜಿಗಳಾಗಿರೋದ್ರಲ್ಲಿ, ಲಾಯಕ್ಗಳಾಗಿರೋದ್ರಲ್ಲಿ, ಒಳ್ಳೆ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಿರೋದ್ರಲ್ಲಿ ಇದೇ ಮಾಸ್ತಿ ಶಾಲೆ, ಈ KPS ಗೌರ್ಮೆಂಟ್ ಶಾಲೆಗೆ ಹೋಗಿರುವಂಥ ಶಿಕ್ಷಕರಂತ ಹೇಳಿ ಇಷ್ಟಪಡ್ತೀನಿ. ಸರ್, ಇವಾಗ ಫೈನಲಿ ನಿಮ್ಮ ಶಾಲೆಗೆ ಇನ್ನೂ ಏನು ಬೇಕಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಶಾಸಕರನ್ನ ಕೇಳೋದಾಗಿರಬಹುದು, BU ಅವರಿಗೆ ಮನವಿಯನ್ನು ಮಾಡಿಕೊಳ್ಳೋದಾಗಿರಬಹುದು, ಅಥವಾ ಯಾವುದಾದ್ರೂ ಈ ರೀತಿಯ ಸಂಘ ಸಂಸ್ಥೆಗಳಿಗೆ ಮನವಿಯನ್ನು ಮಾಡಿಕೊಳ್ಳೋದಾದ್ರೆ ನಿಮ್ಮ ಶಾಲೆಗೆ ಇನ್ನೂ ಏನೇನು ಸೌಲಭ್ಯಗಳು ಬೇಕು, ಏನೇನು ಡೆವಲಪ್ಮೆಂಟ್ ಆಗಬೇಕು ಅನ್ನೋದನ್ನ ನಮ್ಮ ಚಾನೆಲ್ ಮೂಲಕ ಹೇಳೋದಾದ್ರೆ ಏನೇನು ಬೇಕಾಗುತ್ತೆ ಸರ್? ವಿಶೇಷವಾಗಿ ನಮ್ಮ ಶಾಲೆಗೆ ಬಹಳ ಇದೆ, ಇನ್ನ ಬಹಳ ಕೊಟ್ಟಿದ್ದಾರೆ ದಾನಿಗಳು ಮತ್ತು ಶಾಸಕರು, ಸರ್ಕಾರ ಕೊಟ್ಟಿದೆ, ಅದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಒಂದು ಮನದಾಳದಿಂದ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ನಾವೊಂದು ಬಾರ್ಡ್ರಲ್ಲಿ ತಮಿಳುನಾಡು 3 ಕಿಲೋಮೀಟರ್ ಬಾರ್ಡ್ರು, ನಮ್ಮ ಮಕ್ಕಳು LKG ಇಂದ PUC ಓದ್ತಾರೆ. PUC ಇಂದ ಡಿಗ್ರಿಗೆ ಮಾದಕ್ಕೆ ಹೋಗಬೇಕಾಗುತ್ತೆ. ನಾನು ಶಾಸಕರಲ್ಲಿ ಮತ್ತು MP ಸಾಹೇಬರು ಅಷ್ಟೇ, ವಿಶೇಷವಾಗಿ ಸಚಿವರನ್ನು ನಾನು ವಿನಂತಿ ಮಾಡ್ಕೊಳ್ಳೋದಂದ್ರೆ ಡಿಗ್ರಿ ಕಾಲೇಜನ್ನು ಮಾಡ್ಕೊಳ್ಬೇಕಂದ್ರೆ ನನ್ನ ವಿನಂತಿ. ಯಾಕಂತ ಹೇಳಿದ್ರೆ ಈ ಕಾಲ ಸರಿ ಇಲ್ಲ, ಹೆಣ್ಮಕ್ಳು ದೂರ ಹೋಗಿ ಎಜುಕೇಷನ್ ಮಾಡೋದಕ್ಕೆ ಭಯ ಪಡ್ತಾರೆ. ಒಳ್ಳೆ ವಿದ್ಯಾಭ್ಯಾಸ ಈ ಹೆಣ್ಮಕ್ಳಲ್ಲೂ ಇದೆ, ಗಂಡ್ಮಕ್ಳಿಗೆ ಇದೆ. ಆದರೆ ವಿಶೇಷವಾಗಿ ಗಂಡ್ಮಕ್ಳು ಎಷ್ಟೇ ದೂರ ಆದರೂ ಹೋಗಿ ಎಜುಕೇಷನ್ ತಗೊಳ್ತಾರೆ. ಹೆಣ್ಮಕ್ಳಿಗೆ ಪೋಷಕರು ಸಹ ಕಳಿಸೋದಕ್ಕೆ ಭಯ ಪಡೋ ಈ ಕಾಲದಲ್ಲಿ ವಿಶೇಷವಾಗಿ ಕೈ ಮುಗಿದು ಮನವಿ ಮಾಡ್ತಿದ್ದ ಸಚಿವರಲ್ಲಿ ಮತ್ತು ಶಾಸಕರಲ್ಲಿ ತಾವು ದಯವಿಟ್ಟು ನಮ್ಮ ಮಾಸ್ತಿಗೆ ಒಂದು ಡಿಗ್ರಿ ಕಾಲೇಜ್ ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ವಿಶೇಷವಾಗಿ ಮನವಿ ಮಾಡ್ತೀವಿ. ಓಕೆ ಸರ್, ನಮ್ಮ ಚಾನೆಲ್ ಮೂಲಕ ನಾವು ಕೂಡ ಕೇಳ್ಕೊಳ್ತೀವಿ, ನಿಮ್ಮ ಆಸೆ ಆದಷ್ಟು ಬೇಗ ಈಡೇರಲಿ ಅಂತ.